ಮೇಡಮ್ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ರಣ್ಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಉಮೇಶ್ ಅಂತ ಮೇಡಮ್, ದಾವಣಗೆರೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ತಂಗಿ ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 20/11 20/11 2002. 2002. ಓಕೆ, ಹುಟ್ಟಿ ಸಮಯ ಮಿಡ್ ನೈಟ್ ಮೇಡಮ್, 12:05. 12:05. ಓಕೆ ಸರ್, ಏನು ಪ್ರಶ್ನೆ ಇದೆ ಮಾತಾಡಿ ಕೇಳಿ. ಮೇಡಮ್ ಅದ ಸ್ವಲ್ಪ ಮ್ಯಾರೇಜ್ ಬಗ್ಗೆ ಯಾಕೆ ಭವಿಷ್ಯ ಹೆಂಗಿರುತ್ತೆ? ಸರ್ ನಮಸ್ತೆ. ಮಿಡ್ ನೈಟ್ ಅಂತ ಅಂದ್ರೆ 19ನೇ ತಾರೀಕ 19 ಮಿಡ್ ನೈಟ್ 19 ನೈಟು 20 ಅದು ನೆಕ್ಸ್ಟ್ ಡೇ ಮೇಡಮ್. ಓಕೆ ಓಕೆ ಸರ್, ಏನ್ ಮಾಡ್ತಿದ್ದಾರೆ ಸರ್ ಇವಾಗ? ಏನ್ ಮೇಡಮ್, ಮತ್ತೆ ಮ್ಯಾರೇಜ್ ಸ್ವಲ್ಪ ಫುಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮೇಡಮ್. ಫಿಕ್ಸ್ ಆಗಿದೆ. ಮುಂದಿನ ಭವಿಷ್ಯ ಹೆಂಗಿರುತ್ತೆ, ಮ್ಯಾರೇಜ್ ಹೆಂಗಿರುತ್ತೆ? ಸೊ ಅವ್ರಿಗೆ ನಡೀತಾ ಇರೋ ಟೈಮು ಎಲ್ಲೋ ಒಂದು ಕಡೆ ಮ್ಯಾರೇಜ್ಗೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಅವರ ಒಂದು ಜಾತಕದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅವರು ಒಂದು ಗುರು, ನಾನು ಇವಾಗ ಏನು ಹೇಳ್ತಾ ಬಂದೆ, ಆ ಒಂದು ಗುರುವಿನ ಒಂದು ಸ್ಟೋನ್ ಆಗಿರ್ಬೋದು, ದಕ್ಷಿಣಾಮೂರ್ತಿ ಟೆಂಪಲ್ಗೆ ಅತಿ ಹೆಚ್ಚು ವಿಸಿಟ್ ಮಾಡಿಸಿ ಅವ್ರಿಗೆ, ಮತ್ತು ಯೆಲ್ಲೋ ಕಲರ್ ಡ್ರೆಸ್ಸು, ಯೆಲ್ಲೋ ಕಲರ್ ಕಾಸ್ಟ್ಯೂಮ್ಸು ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ನಮ್ಮಲ್ಲಿ ಸಿಕ್ಕುವಂತಹ ಮದುವೆಗೆ ಅಂತ ಸಿಕ್ಕುವಂತಹ ಒಂದು ಬ್ರೇಸ್ಲೆಟ್ಟು ಮತ್ತು ಒಂದು ಸ್ಟೋನ್ ಬರುತ್ತೆ ಅವರ ಬೆಡ್ರೂಮಲ್ಲಿ ಇಟ್ಕೊಳ್ಳೋಕ್ಕೆ. ಖಂಡಿತ ಅದು ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ. ಆ ಒಂದು ಸ್ಟೋನು ನಿಮ್ಮ ಒಂದು ಬೆಡ್ರೂಮಲ್ಲಿ ಇಟ್ಟರೆ ಖಂಡಿತ ನಿಮ್ಮ ಇವ್ರಿಗೆ ಮದುವೆ ಬೇಗ, ಅಂದರೆ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳ ಒಳಗಡೆ ಮದುವೆ ಸೆಟ್ ಆಗುತ್ತೆ. ಒಂದು ಬ್ರೇಸ್ಲೆಟ್ ಕೈಗೆ ಹಾಕ್ಕೊಳ್ಬೇಕಾಗುತ್ತೆ ಸರ್, ಅದನ್ನು ಹಾಕ್ಕೊಂಡ್ರೆ 100% ಅಲ್ಲ 1000% ಅವ್ರಿಗೆ ಮದುವೆ ಸೆಟ್ ಆಗುತ್ತೆ. ಓಕೆ, ಯಾವುದೇ ತೊಂದರೆ ಇಲ್ದಿರ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ಮ ಹೆಸರು ಜಗದೀಶ್ ಅಂತ, ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದೀನಿ. ಮೇಡಮ್ ನನ್ನ ಡೇಟ್ ಆಫ್ ಬರ್ತ್ 12th December 1985 ಮಧ್ಯಾಹ್ನ 1:30 ಮೇಡಮ್. ಓಕೆ, 12th December 85 ಮಧ್ಯಾಹ್ನ 1985 ಮಧ್ಯಾಹ್ನ 12ನೇ ತಾರೀಕು 12ನೇ ತಿಂಗಳು ಮಧ್ಯಾಹ್ನ 1:30 ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ ಸರ್, ಏನು ಪ್ರಶ್ನೆ ನಿಮ್ಮದು? ಮೇಡಮ್ ಸ್ವಲ್ಪ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಮತ್ತೆ ಈ ವರ್ಷ ನನಗೆ ಸೇಮ್ ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗುತ್ತಾ ಅಥವಾ ಬೇರೆ ಪ್ಲೇಸ್ಗೆ ಏನೋ ಟ್ರಾನ್ಸ್ಫರ್ ಆಗುತ್ತಾ ಅಂತ ಕೇಳಬೇಕಾಗಿತ್ತು. ಏನು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಲ್ವಾ ನೀವು? ಹೌದು ಮೇಡಮ್. ಏನು ಕೆಲಸದಲ್ಲಿದ್ದೀರಾ? ಬ್ಯಾಂಕ್ ಜಾಬಲ್ಲಿ ಇದೆ ಮೇಡಮ್. ಸೊ ನೋಡಿ ಸರ್, ನಿಮ್ಮ ಡೇಟು ಕೂಡ 12ನೇ ತಾರೀಕಾಗಿರುತ್ತೆ. ಸೊ ನೀವು ಖಂಡಿತವಾಗ್ಲೂ ನೀವೇನು ಅಂದ್ಕೊಳ್ತೀರಾ, ಆಮೇಲೆ ಗುರುವಾರ ಬೇರೆ ಹುಟ್ಟಿರ್ತೀರಾ, ನೀವೇನು ಅನ್ಕೋತಾ ಇದ್ದೀರೋ ಅದೆಲ್ಲ ಈ ವರ್ಷ ನೆರವೇರುತ್ತೆ. ಮತ್ತು ನಿಮ್ಮ ಒಂದು ಟೈಮ್ ಬಂದು ಇವಾಗ ನಡೀತಾ ಇರೋ ಟೈಮು ಕೂಡ ಅದೇ ರೀತಿ ಇದೆ. ನೀವೇನು ಅಂದ್ಕೊಳ್ಳೋದು ಪಾಸಿಟಿವ್ ಆಗುವಂಥ ಟೈಮ್ ಆಗಿರುತ್ತೆ. ಕುಜದೇಶ ನಡೀತಾ ಇದೆ. ಆದರೆ ನಿಮಗೆ ನೋಡಿ ಸರ್, ಲಗ್ನಾಧಿಪತಿ ಗುರು ಬಂದು ನಿಮಗೆ 10ನೇ ಮನೆ ಅಂತ ಅಂದರೆ 11ನೇ ಮನೇಲಿದ್ದಾರೆ. ಸೊ ಈ ಒಂದು ಟೈಮು ನಿಮಗೆ ತುಂಬಾ ಈ ವರ್ಷ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ನೀವು ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬ್ರೇಸ್ಲೆಟು, ಅಥವಾ ನೀವು ಬ್ರೇಸ್ಲೆಟ್ ಹಾಕ್ಕೊಂಡಿಲ್ಲ ಅಂದರೆ ಖಂಡಿತ ನಿಮಗೆ 2 ಸ್ಟೋನ್ ಸಿಗುತ್ತೆ. ಆ 2 ಸ್ಟೋನನ್ನು ನೀವು ಇಟ್ಕೊಳ್ಳಿ, ನಿಮ್ಮ ಆಫೀಸಲ್ಲೋ ನಿಮ್ಮ ಮನೇಲೋ ನೀವೆಲ್ಲಿರ್ತೀರೋ ಅಲ್ಲಿ ಇಟ್ಕೊಳ್ಳಿ. ಖಂಡಿತ ನೀವೇನು ಟ್ರಾನ್ಸ್ಫರ್ ಅಂತೀರಾ ಅದು ನೀವು ಅಂದ್ಕೊಂಡಿರೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಓಕೆ, ಧನ್ಯವಾದ ಸರ್. ಮೇಡಮ್ ಹೆಲ್ತ್ ಸರ್, ಹೆಲ್ತ್ ಸ್ವಲ್ಪ ಈ ವರ್ಷ ನಿಮಗೆ, ಈ ವರ್ಷ ಅಂತಲ್ಲ, ಈ ನಡೀತಾ ಇರೋ ಟೈಮಲ್ಲಿ ಸ್ವಲ್ಪ ಶುಗರ್ ಏನಾದರೂ ಬರ್ಬೋದು, ಶುಗರು ಮತ್ತು BP ಬರ್ಬೋದು. ಯಾಕಂದರೆ ನಿಮ್ಮ ಒಂದು ಜಾತಕದಲ್ಲಿ ಕೂಡ ಶುಕ್ರ ಶನಿ ಸೂರ್ಯ ಒಟ್ಟಿಗೆ ಇದ್ದಾರೆ. ಸೊ ಹಾಗಾಗಿ ಯಾಕಂದರೆ 6ನೇ ಅವನು ನಿಮಗೆ 9ನೇ ಮನೆಗೆ ಬಂದಿರೋದ್ರಿಂದ, ಅದು ಬುಧ ಮತ್ತು ಸೂರ್ಯ ಶನಿ ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು, ಹೆಲ್ತ್ ಸ್ವಲ್ಪ ಕೆಡ್ಬೋದು. ಅದನ್ನು ನೋಡ್ಕೊಳ್ಳಿ. ಮತ್ತು ಕೋರ್ಟು ಕೇಸು ಕಂಪ್ಲೇಂಟು ಅಂತ ಏನಾದರೂ ಇದ್ದರೆ ಅದು ಕೂಡ ಆಗುತ್ತೆ ಅಂತ ಹೇಳುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಸಮಯ ಸರಿ ಇದ್ದಾಗ ಅದನ್ನಿನ್ನೂ ಉತ್ತಮ ಮಾಡ್ಕೊಳ್ಬೋದು. ಸೊ ಹೇಳಿದಂಥ ಪರಿಹಾರ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮೇಡಮ್ ಹೇಳಿದ್ರೆ 3ನೇ ತಾರೀಕು ಈ ವರ್ಷ ರಾಜಯೋಗ ಇದೆ ಅಂತ ಹೇಳಿ. ಸೊ ಆ ರಾಜಯೋಗನ ಹಾಗೆ ಉಳಿಸ್ಕೋಬೇಕು ಅಥವಾ ಇನ್ನೂ ದುಪ್ಪಟ್ಟು ಮಾಡ್ಕೋಬೇಕು, ಆ ಟೈಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಅಫ್ಕೋರ್ಸ್ ಕ್ರಿಸ್ಟಲ್ ಮತ್ತು ಸ್ಟೋನ್ ವರ್ಕ್ ಆಗುತ್ತೆ. ಸೊ ಈ ವರ್ಷ ಯಾವ ರೀತಿ ಯಾವ ಕ್ರಿಸ್ಟಲ್ ಯೂಸ್ ಮಾಡಬೇಕಾಗಿರುತ್ತೆ? ನೋಡಿ, ಈ ವರ್ಷ 2026ಕ್ಕೆ ಹೇಳ್ತಾ ಬಂದೆ, 3 ಅನ್ನೋದು ತುಂಬ ಅತಿ ಹೆಚ್ಚು ಪಾಸಿಟಿವ್ ನಂಬರು. ಎಲ್ಲರೂ ಕೂಡ 3ನೇ ತಾರೀಕನ್ನು ಫಾಲೋ ಮಾಡಿ ದಕ್ಷಿಣಾಮೂರ್ತಿಯ ಒಂದು ಟೆಂಪಲ್ಗೆ ಹೋಗಿ ದಕ್ಷಿಣಾಮೂರ್ತಿಯನ್ನು ನಿಮ್ಮ ಫೋನಲ್ಲೇ ನೋಡ್ಕೊಳ್ಳಿ. ಅತಿ ಹೆಚ್ಚು ನೀವು ನಿಮ್ಮ ಮನೆಯಲ್ಲಿ ಕಡಲೆಕಾಳನ್ನು ಯೂಸ್ ಮಾಡಿ. ಮತ್ತು ಟೈಮ್ ಅಂತ ಬಂದಾಗ ನೋಡಿ, ಟೈಮ್ ಅಂತ ಬಂದಾಗ ಗುರುವಾರದ ದಿನ, ಅದರಲ್ಲೂ ಪುನರ್ವಸು ನಕ್ಷತ್ರ ದಿನ, ಗುರುವಿನ ನಕ್ಷತ್ರ ದಿನ, ನೀವು ಆ ಒಂದು ಟೈಮ್ನ ಆ ಗಳಿಗೆಯಲ್ಲಿ, ಅಂದರೆ ಗುರುವಾರ ಗುರು ಹೋರೆ ಅಂತ
ಅಂತಂದರೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ. ಆ ಟೈಮಲ್ಲಿ ನೀವು ಏನೇ ಒಂದು ಕೆಲಸ ಕಾರ್ಯ ಇದ್ದರೂ ಕೂಡ ನಿಮ್ಮಲ್ಲಿ ಯಾವ ಒಂದು ಕೆಲಸ ಕಾರ್ಯ ಆಗಬೇಕು ಅನ್ನೋದನ್ನು ಕೇಳಿಕೊಂಡ್ರೂ ಕೂಡ ಖಂಡಿತವಾಗ್ಲೂ ಅದು ನೆರವೇರುತ್ತೆ. ಯಾಕಂದರೆ ಈ ವರ್ಷದ ಲಕ್ಕಿ ನಂಬರು, ಲಕ್ಕಿ ಡೇಟು ಅದೇ ಆಗಿರುತ್ತೆ. ಅತಿ ಹೆಚ್ಚು ನೋಡಿ, ನಿಮ್ಗೇನು ಕೆಲಸ ಬೇಕು, ಯಾವ ಒಂದು ಕೆಲಸದಲ್ಲಿ ನಮಗೆ ಪಾಸಿಟಿವ್ ಆಗಬೇಕು, ನಾವು ಏನು ಮಾಡಬೇಕು ಅನ್ನೋದನ್ನು ಬರೀ 3ನೇ ತಾರೀಕು ಹುಟ್ಟಿರೋರೇ ಅಲ್ಲ, ಆ ಡೇಟ್ಗಳಲ್ಲಿ 3ನೇ ತಾರೀಕು ಆಗಿರ್ಬೋದು, 30ನೇ ತಾರೀಕು, 12, 21ನೇ ತಾರೀಕು ಆಗಿರ್ಬೋದು, ಮತ್ತು ವಾರನೂ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುವಾರ ಕೂಡ ಪುನರ್ವಸು, ವಿಶಾಖ, ಪೂರ್ವ ಭದ್ರ ನಕ್ಷತ್ರಗಳು ಕೂಡ, ಗುರು ನಕ್ಷತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ದಿನಗಳಲ್ಲಿ ಆ ನಕ್ಷತ್ರ ಬಂದಿದ್ದ ದಿನ ನೀವು ಏನೇ ಒಂದು ಕೆಲಸ ಕಾರ್ಯ, ಒಂದು ಸೈನ್ ಮಾಡೋದಾಗಿರ್ಬೋದು, ಅಥವಾ ಒಂದು ಮೀಟಿಂಗ್ ಆಗಿರ್ಬೋದು, ಅಥವಾ ಏನು ನಿಮಗೆ ಪಾಸಿಟಿವ್ ಕೆಲಸ ಬೇಕು ಅದನ್ನು ನೀವು ಮ್ಯಾನಿಫೆಸ್ಟ್ ಅಂದರೆ ಕೇಳ್ಕೊಳ್ಳೋದಾಗಿರ್ಬೋದು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.